ನಮಸ್ಕಾರ ಸ್ನೇಹಿತರೆ. ತಾಂತ್ರಿಕ ದೋಷದಿಂದ ಈ ಒಂದು ವಿಡಿಯೋ ಅರ್ಧಕ್ಕೆ ನಿಂತಿತ್ತು. ಇದನ್ನು ಮುಂದುವರಿದವಾಗಿ ನೋಡೋಣ. ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿ ಪಡೆದಿರುವಂತಹ ವಿಶ್ವ ಆಹಾರ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ಏನು ಮಾಡೋಣ ತಿಳಿದುಕೊಳ್ಳೋಣ. ಇದರ ಸ್ಥಾಪನೆ ಎಷ್ಟರಾಗ ಆಗ್ತದೆ? ವಿಶ್ವ ಆಹಾರ ಕಾರ್ಯಕ್ರಮದ ಸ್ಥಾಪನೆ ಎಷ್ಟರಾಗ ಆಗ್ತದಪ್ಪ ಅಂದ್ರೆ 1961 ಡಿಸೆಂಬರ್ 19 ಏನಾಗ್ತೈತಿ ಇದು ಸ್ಥಾಪನೆಗೊಳ್ತದೆ. ಅದರ ಜೊತೆಗೆ ಈ ಮೂಲಕ ಏನು ಮಾಡ್ತದೆ ಅಂದ್ರೆ ಆಹಾರ ಭದ್ರತೆಯ ಮೂಲಕ ಶಾಂತಿ ಪ್ರಕ್ರಿಯೆಗೆ ಒಂದು ಪ್ರಯತ್ನ ನಡೆತದೆ. ಅದರ ಜೊತೆಗೆ ವಿಶ್ವದಲ್ಲಿ ಹಸಿವು ನೀಗಿಸುವಿಕೆ ಮತ್ತು ಆಹಾರ ಭದ್ರತೆಗೆ ಹೋರಾಟ ನಡೆಸುತ್ತಿರುವ ಜಗತ್ತಿನ ಅತಿದೊಡ್ಡ ಮಾನವೀಯತೆಯ ಸಂಘಟನೆಯಾಗಿದೆ. ಇನ್ನು 27 ದೇಶಗಳ ಒಕ್ಕೂಟವಾದ ಯುರೋಪಿಯನ್ ಯೂನಿಯನ್ ಈ ಸಂಸ್ಥೆಯ ಶಾಶ್ವತ ವೀಕ್ಷಕ ಸ್ಥಾನವನ್ನು ಹೊಂದಿದೆ. ಅಂತರ್ ಏಜೆನ್ಸಿ ಸ್ಥಾಯಿ ಸಮಿತಿಯಾದ ಲಾಜಿಸ್ಟಿಕ್ ಕ್ಲಸ್ಟರ್ ಮೂಲಕ ತುರ್ತು ಸನ್ನಿವೇಶಗಳಲ್ಲಿ ಹಸಿವು ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. P4P ಅಂದರೆ ಪ್ರಗತಿಗಾಗಿ ಕೊಳ್ಳುವಿಕೆ ಅನ್ನುವಂಥ 5 ವರ್ಷಗಳ ಪೈಲಟ್ ಯೋಜನೆಯನ್ನು ಸದ್ಯಕ್ಕೂ 2008ರಲ್ಲಿ ಸಂಸ್ಥೆಯನ್ನು ಮಾಡಿತ್ತು ಕೈಗೊಂಡಿತ್ತು. ಇನ್ನು 2017ರಲ್ಲಿ ಬಿಲ್ಡಿಂಗ್ ಬ್ಲಾಕ್ ಕಾರ್ಯಕ್ರಮ ಮೂಲಕ ಬ್ಲ್ಯಾಂಕ್ ಚೈನ್ ತಂತ್ರಜ್ಞಾನ ಬಳಸಿ ನಿರಾಶ್ರಿತರಿಗೆ ಆಹಾರ ಪೂರೈಸಿದರೆ. ಅದರ ಜೊತೆಗೆ ಇಟ್ಲಿ ದೇಶದ ರೋಮ್ನಲ್ಲಿ ಈ ಸಂಸ್ಥೆಯು ಕೇಂದ್ರ ಕಚೇರಿಯನ್ನು ಹೊಂದಿದೆ. ಇಟ್ಲಿ ದೇಶದ ರೋಮ್ನಲ್ಲಿ ಏನು ಮಾಡಿದಪ್ಪ ಅಂದರೆ ಇದು ಕೇಂದ್ರ ಕಚೇರಿಯನ್ನು ಹೊಂದಿದೆ. 2019 ವರ್ಷದಲ್ಲಿ 88 ದೇಶಗಳ 97 ಮಿಲಿಯನ್ ಜನತೆ ತೀವ್ರ ಹಸಿವಿನಿಂದ ಸಮಸ್ಯೆ ಎದುರಿಸುತ್ತಿದ್ದು ಅವರಿಗೆ ಆಹಾರವನ್ನು ಈ ಸಂಸ್ಥೆ ಏನು ಮಾಡಿದಪ್ಪ ಅಂದ್ರೆ ಪೂರೈಸಿದೆ. ಅದರಾಗೆ 2017ರಲ್ಲಿ ಆಹಾರ ಕಾರ್ಯಕ್ರಮ ಸ್ಥಾಪನೆಗೆ ದಕ್ಷಿಣ ಕರೋಲಿನಾದ ಮಾಜಿ ರಾಜ್ಯಪಾಲ ಡೇವಿಡ್ ಬಿಸ್ಲೆ ಅವರನ್ನು ನಾಮನಿರ್ದೇಶನ ಮಾಡಿತ್ತು. ವಿಶ್ವ ಆಹಾರ ಕಾರ್ಯಕ್ರಮದ ಸಂಸ್ಥೆಗೆ ಯಾರು ರಾಜ್ಯಪಾಲರಾಗಿದ್ದಾರಪ್ಪ ಅಂದ್ರೆ ಯಾರು ಮುಖ್ಯಸ್ಥರಾಗಿದ್ದರು ಅಂದರೆ ಡೇವಿಡ್ ಬಿಸ್ಲೆ ಅನ್ನುವಂಥವ್ರು. ಇವರು ದಕ್ಷಿಣ ಕರೋಲಿನಾದ ಮಾಜಿ ರಾಜ್ಯಪಾಲರಾಗಿದ್ದಾರೆ. ಇವರೇ ಏನು ಮಾಡ್ತಾರಪ್ಪ ಅಂದರೆ 2020 ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನಾರ್ವೆಯ ನೊಬೆಲ್ ಸಮಿತಿ ಅಧ್ಯಕ್ಷರಾಗಿರುವಂಥ ಬೆರಿಟ್ ರೀಸ್ ಆ್ಯಂಡರ್ಸನ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ ನಂತರ ಪ್ರಕ್ರಿಯೆ ನೀಡಿದಂಥವರಾಗಿದ್ದಾರೆ. ಅದರ ಜೊತೆಗೆ ಇವರೇನು ಹೇಳ್ತಾರೆ ಅಂದರೆ ಡೇವಿಡ್ ಬಿಸ್ಲೆ ಅವರೇನು ಒಂದು ಮಾತನ್ನು ಹೇಳ್ತಾರೆ, ಆಹಾರ ಕಾರ್ಯಕ್ರಮ ಸಂಸ್ಥೆಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ದೊರೆತಿರುವುದು ಅತ್ಯಂತ ಅನಿರೀಕ್ಷಿತ. ಜೀವನದಲ್ಲಿ ಇದೇ ಮೊದಲ ಬಾರಿಗೆ ನನಗೆ ಮಾತುಗಳೇ ಹೊರಡದಷ್ಟು ಭಾವುಕನಾಗಿದ್ದೇನೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಇನ್ನು 2020 ನೊಬೆಲ್ ಶಾಂತಿ ಪ್ರಶಸ್ತಿಗೆ 211 ವ್ಯಕ್ತಿಗಳು ಮತ್ತು 107 ಸಂಸ್ಥೆಗಳಿಂದ ಒಟ್ಟು 318 ನಾಮನಿರ್ದೇಶನಗಳು ಬಂದಿದ್ದರೂ ಸದ್ಯಕ್ಕೂ ಕೊರೋನಾ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ನಾಮನಿರ್ದೇಶನಗೊಂಡಿತ್ತು. ಅದರ ಜೊತೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಆ್ಯಂಟೋನಿಯೋ ಗುಟೆರಸ್ ಅನ್ನೋಂಥವ್ರು, ಜರ್ಮನ್ನ ಚಾನ್ಸಲರ್ ಆಂಜೆಲಾ ಮಾರ್ಕೆಲ್ ಅವರು, ಅಫ್ಘಾನ್ನ ಮಹಿಳಾ ಹಕ್ಕುಗಳ ಕಾರ್ಯಕರ್ತೆ ಫೌಜಿಯಾ ಕೂಫಿ ಅನ್ನುವಂಥವರು ನಾಮನಿರ್ದೇಶನಗೊಂಡಿರುವಂಥ ಪಟ್ಟಿಯಲ್ಲಿದ್ದರು. ಆದರೆ ಅಂತಿಮವಾಗಿ ವಿಶ್ವ ಆಹಾರ ಕಾರ್ಯಕ್ರಮ ಪ್ರಸ್ತುತ ವರ್ಷದ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಗೆ ಏನಾಗಿದೆ ಆಯ್ಕೆಗೊಂಡಿದೆ. ಇನ್ನು ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿ ಹೆಂಗದಪ್ಪ ಅಂದ್ರೆ 1901ರಿಂದ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನಾರ್ವೆಯ ರಾಜಧಾನಿಯಾಗಿರುವಂಥ ಓಸ್ಲೋದಲ್ಲಿ ಡಿಸೆಂಬರ್ 10ರಂದು ಪ್ರದಾನ ಮಾಡಲಾಗ್ತದೆ. ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಮಾತ್ರ ನಾರ್ವೆ ದೇಶದಲ್ಲಿ ನೀಡಲಾಗ್ತದೆ. ಉಳಿದಂಥ 5 ವಿಭಾಗದ ಪ್ರಶಸ್ತಿಗಳನ್ನು ಏನು ಮಾಡ್ತೀವಿ ಅಂದ್ರೆ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ನೀಡ್ತೀವಿ. ಈ 1901ರಿಂದ 2020ರವರೆಗೆ ಸುಮಾರು 106 ನೊಬೆಲ್ ವೈಯಕ್ತಿಕ ಶಾಂತಿ ಪ್ರಶಸ್ತಿಗಳನ್ನು ನೀಡಲಾಗಿದೆ. 24 ಸಂಸ್ಥೆಗಳಿಗೆ ನೀಡಿದೆ. 17 ಮಂದಿ ಮಹಿಳೆಯರು ಇದರಲ್ಲಿ ಸೇರಿದ್ದಾರೆ. ಹಾಗೂ 2 ಬಾರಿ ಶಾಂತಿ ಪ್ರಶಸ್ತಿಗಳನ್ನು 3 ಜನರ ನಡುವೆ ಏನು ಮಾಡಿದಪ್ಪ ಅಂದ್ರೆ ಹಂಚಿಕೆಯಾಗಿದೆ. ಇನ್ನು 2019ನೇ ಸಾಲಿನ ಪ್ರಶಸ್ತಿ ಪುರಸ್ಕೃತರು ನೋಡಬೇಕಾದ್ರೆ ಅಬಿ ಅಹಮದ್ ಇಥಿಯೋಪಿಯಾದವರು, ಶಾಂತಿ ಅಥವಾ ಅಂತಾರಾಷ್ಟ್ರೀಯ ಸಹಕಾರ ಎರಿಟ್ರಿಯಾ ದೇಶದ ಗಡಿ ಸಮಸ್ಯೆಯನ್ನು ಬಿಕ್ಕಟ್ಟು ನಿವಾರಣೆಗೆ ಶ್ರಮಿಸಿರುವುದಾಗಿದೆ. ಇನ್ನು ಮೊದಲನೇ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು ರೆಡ್ ಕ್ರಾಸ್ ಸಂಸ್ಥೆಯ ಹೆನ್ರಿ ಡುನಾಟ್ ಮತ್ತು ಫ್ರಾನ್ಸ್ನ ಫೆಡ್ರಿಕ್ ಫೆಸ್ಸೆ. ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರುವಂಥ ಪ್ರಮುಖರು ಯಾರಪ್ಪ ಅಂದ್ರೆ ಯುನೆಸೆಫ್ 1965ರಾಗ ಪಡೆದದು, ILO 1969, ನಾರ್ಮನ್ ಬೋರ್ಲಾಗ್ 1970, ಮದರ್ ತೆರೇಸಾ ಅವರು 1979ರಲ್ಲಿ, ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ 1988ರೊಳಗೆ,
ವಿಶ್ವಸಂಸ್ಥೆ ಮತ್ತು ಕೋಫಿ ಅನನ್ ಅವರು 2001, ಬರಾಕ್ ಒಬಾಮಾ 2009ರಲ್ಲಿ, ಐರೋಪ್ಯ ಒಕ್ಕೂಟ 2012ರಲ್ಲಿ, ಇರಾಕ್ನ ನಾದಿಯಾ ಮುರಾದ್ ಮತ್ತು ಕಾಂಗೋದ ಡೆನಿಸ್ ಮುಕ್ವೆಜೆ ಅನ್ನುವಂಥವ್ರು 2018ರಲ್ಲಿ, ಅದರ ಜೊತೆಗೆ ಭಾರತದ ಕೈಲಾಸ್ ಸತ್ಯಾರ್ಥಿ ಹಾಗೂ ಪಾಕಿಸ್ತಾನದ ಯೂಸಫ್ ಮಲಾಲಾ ಜೈ ಅನ್ನುವಂಥವ್ರಿಗೆ ಏನು ಮಾಡಿದೆ 2014ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದರ ಜೊತೆಗೆ ನಮ್ಮ ದೇಶದ ರಾಷ್ಟ್ರಪಿತ ಅಂತೇಳಿ ಕರೆಸಿಕೊಳ್ಳುವಂತಹ ಮಹಾತ್ಮ ಗಾಂಧೀಜಿಯವರು ತಮ್ಮ ತತ್ವಗಳಾಗಿರುವಂಥ ಶಾಂತಿ, ಅಹಿಂಸೆ, ಸತ್ಯ ತತ್ವಗಳಿಗೆ ನೀಡಿದ ಗೌರವಕ್ಕಾಗಿ ಏನು ಮಾಡ್ತದಪ್ಪ ಅಂದ್ರೆ 5 ಬಾರಿ ಶಾಂತಿ ನೊಬೆಲ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿರ್ತಾರೆ. ಆದರೆ ಒಂದು ಸರಿ ಪ್ರಶಸ್ತಿ ಸಿಕ್ಕಿಲ್ಲ. ಅಂದರೆ 5 ಬಾರಿ ಏನಾಗಿದೆ ಶಾಂತಿ ನೊಬೆಲ್ ಪ್ರಶಸ್ತಿಗೆ ನಾಮನಿರ್ದೇಶನ ಏನು ಮಾಡಿದ್ದಾರೆ, ಕೈಗೊಂಡಿದ್ದಾರೆ. ನೆಕ್ಸ್ಟ್ ಸಾಹಿತ್ಯ ವಿಭಾಗದಲ್ಲಿ ನೋಡಬೇಕಾದ್ರೆ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಅಮೇರಿಕಾದ ಲೂಯಿಸ್ ಗ್ಲುಕ್ ಅನ್ನುವಂಥವ್ರು ಪಡೆದಿದ್ದಾರೆ. ಇದರ ಮೊತ್ತವು ಸದ್ಯಕ್ಕೂ 10 ಮಿಲಿಯನ್ ಸ್ವೀಡಿಷ್ ಕ್ರೋನಾ ಅಂತೇಳಿ ಕರಿತೀವಿ. ಈ ಪ್ರಶಸ್ತಿಗೆ ಇವರು ಆಯ್ಕೆ ಆಗಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಹರ್ ಅನ್ಮಿಸ್ಟೇಕಬಲ್ ಪೊಯೆಟಿಕ್ ವಾಯ್ಸ್ ದಟ್ ವಿತ್ ಅಸ್ಟ್ರೂಟ್ ಬ್ಯೂಟಿ ಮೇಕ್ಸ್ ಇಂಡಿವಿಜುವಲ್ ಎಕ್ಸ್ಟೆನ್ಸ್ ಯೂನಿವರ್ಸಲ್ ಅಂತೇಳಿ ಕರಿತೀವಿ. ಅಂದ್ರೆ ಇವರ ವೈಯಕ್ತಿಕ ಅಸ್ತಿತ್ವವು ಸಾರ್ವಜನಿಕವಾಗಿ ಮಾಡಬಲ್ಲ ನಿಷ್ಠುರವಾದಂತಹ ಸೌಂದರ್ಯ ಮತ್ತು ಆಯ್ಕೆಯ ನಿಸ್ಸಂದಿಗ್ಧ ಕಾವ್ಯಧ್ವನಿಯನ್ನು ಗುರುತಿಸಿ ಏನು ಮಾಡಿದಾರಪ್ಪ ಅಂದ್ರೆ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಈ ನೊಬೆಲ್ ಪ್ರಶಸ್ತಿಯ ಸಮಿತಿ ಅಧ್ಯಕ್ಷರಾಗಿರುವಂಥ ಆಂಡ್ರಸ್ ಹೋಲ್ಸನ್, ಅಂದರೆ ಶಾಂತಿ ನೊಬೆಲ್ ಪ್ರಶಸ್ತಿಯ ಅಧ್ಯಕ್ಷರಾಗಿರುವಂತಹ ಆಂಡ್ರಸ್ ಹೋಲ್ಸರ್ ಅವರು ಈ ವಿಷಯವನ್ನು ತಿಳಿಸಿರ್ತಾರೆ. ಸ್ವೀಡನ್ ದೇಶದ ಸ್ವೀಡಿಷ್ ನೊಬೆಲ್ ಅಕಾಡೆಮಿಯ ಕಾಯಂ ಕಾರ್ಯದರ್ಶಿಯಾಗಿರುವಂಥ ಮ್ಯಾಟ್ಸ್ ಮ್ಯಾಮಲಮ್ ಅವರು ಈ ಪ್ರಶಸ್ತಿಯನ್ನು ಏನು ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಇದು ಸಹ 2020 ಡಿಸೆಂಬರ್ 10ರಂದು ಏನು ಮಾಡ್ತದೆ, ಸ್ವೀಡಿಷ್ನ ಸ್ಟಾಕ್ಹೋಮ್ನಲ್ಲಿ ನೀಡ್ತೀವಿ. ನೋಡ್ರಿ, ಅಂತರ್ಮುಖಿ ಕವಿಯಾಗಿರುವಂಥ ಲೂಯಿಸ್ ಎಲಿಜಬೆತ್ ಗ್ಲುಕ್ ಅವರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಇವರ ಜನನ ಎಷ್ಟರಾಗ್ತದೋ ಅಂದ್ರೆ 1943 ಏಪ್ರಿಲ್ 22ರಂದು ಗ್ಲುಕ್ ಅವರು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಜನಿಸ್ತಾರೆ. ಅದರ ಜೊತೆಗೆ ಅಮೆರಿಕದ ಯಾಲೆ ಯೂನಿವರ್ಸಿಟಿಯಲ್ಲಿ ಏನು ಮಾಡ್ತಾರೋ ಆಂಗ್ಲ ಭಾಷೆಯ ಪ್ರೊಫೆಸರ್ ಆಗಿ ಅವರು ಕೆಲಸವನ್ನು ನಿರ್ವಹಿಸ್ತಾರೆ. ಇವರ ಮೊದಲ ಕವನ ಸಂಕಲನ ಎಷ್ಟರಾಗಿ ಪ್ರಾರಂಭ ಆಗ್ತದೋ ಅಂದ್ರೆ 1968ರಲ್ಲಿ ಫಸ್ಟ್ ಬಾರ್ನ್ ಅನ್ನುವಂತಹ ಒಂದು ಕವನ ಸಂಕಲನದ ಮೂಲಕ ಲೂಯಿಸ್ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟಿರ್ತಾರೆ. ಈ ಕೃತಿಗೆ ಅಕಾಡೆಮಿ ಆಫ್ ಅಮೇರಿಕನ್ ಪೋಯೆಟ್ಸ್ ಪ್ರಶಸ್ತಿಯು ಸದ್ಯಕ್ಕೂ ದೊರೆಯುತ್ತದೆ. ನೆಕ್ಸ್ಟ್ ಮುಂದುವರೆದು 1990ರಲ್ಲಿ ಒಂದು ಕವನ ಸಂಕಲನ ತಯಾರು ಮಾಡ್ತಾರೋ, ದಿ ವೈಲ್ಡ್ ಐರಿಸ್ ಅನ್ನುವಂಥದ್ದು. ಇದು ಪುಲಿಟ್ಜರ್ ಪ್ರಶಸ್ತಿಗೆ ಆಯ್ಕೆ ಆಗ್ತದೆ. ಇನ್ನು 2014ರಲ್ಲಿ ನ್ಯಾಷನಲ್ ಬುಕ್ ಆಫ್ ಅವಾರ್ಡ್ ಪಡಿತದು. 2016ರಲ್ಲಿ ಅಮೆರಿಕದ ರಾಷ್ಟ್ರೀಯ ಮಾನವೀಯತೆ ಪದಕ ಪಡೆದಿದ್ದಾರೆ. ಇನ್ನು 2001ರಲ್ಲಿ ಯಾಲೆ ವಿವಿಯಿಂದ ಕವನಕ್ಕೆ ಮೀಸಲಾಗಿರುವಂಥ ಬೋಲಿಜನ್ ಪ್ರಶಸ್ತಿಯು ಸದ್ಯಕ್ಕೆ ಏನು ಮಾಡಿದ್ದಾರೆ, ಇವರು ಪಡೆದುಕೊಂಡಿದ್ದಾರೆ. ಇದು ವೈಯಕ್ತಿಕ ಜೀವಮಾನ ಸಾಧನೆಗೆ ನೀಡಲಾಗಿರುವಂಥ ಪ್ರಶಸ್ತಿಯಾಗಿದೆ. ಯಾವುದು? ಯಾಲೆ ವಿವಿಯಿಂದ ಕವನ ಸಂಕಲನಕ್ಕೆ ತಡೆದಂಥ ಬೇಲಿಜನ್. ಈ ಬೇಲಿಜನ್ ಪ್ರಶಸ್ತಿ ಅನ್ನುವಂಥದ್ದು ಏನೈತಿಯಪ್ಪ ಅಂದ್ರೆ ಜೀವಮಾನದ ಅಂದ್ರೆ ಇದು ವ್ಯಕ್ತಿಯ ಜೀವಮಾನದ ಸಾಧನೆ ನೀಡುವಂಥ ಒಂದು ಪ್ರಶಸ್ತಿಯಾಗಿದೆ. ಇನ್ನು 1999ರಲ್ಲಿ ಅರಾರತ್ ಸಂಕಲನಕ್ಕೆ 1990ರೊಳಗೂ ಸದ್ಯಕ್ಕೂ ಏನು ಮಾಡ್ತಾರೆ, ಒಂದು ಅರಾರತ್ ಸಂಕಲನ ಅಂತ ಬರೀತಾರೋ. ಈ ಅರಾರತ್ ಸಂಕಲನಕ್ಕೆ ರೆಬೆಕಾ ಜಾನ್ಸನ್ ಬಾಬಿಟಿ ರಾಷ್ಟ್ರೀಯ ಪ್ರಶಸ್ತಿ ದೊರೆಯುತ್ತದೆ. ಇನ್ನು 1985ರಲ್ಲಿ ದಿ ಟ್ರಯಂಪ್ ಆಫ್ ಎಚ್ಲೆಸ್ ಕವನ ಸಂಕಲನಕ್ಕೆ ನ್ಯಾಷನಲ್ ಬುಕ್ ಕ್ರಿಯೇಟರ್ಸ್ ಸರ್ಕಲ್ ಪ್ರಶಸ್ತಿ ಸಿಗ್ತದೆ. ಇನ್ನು 2003ರಿಂದ 2004ರವರೆಗೆ ಲೂಯಿಸ್ ಗ್ಲುಕ್ ಅವರನ್ನು ಅಮೆರಿಕದ ಪೋಯೆಟ್ ಲಾರಿಯೆಟ್ ಎಂದು ನೇಮಕಗೊಳ್ಳುತ್ತಾರೆ. ದ ವೆಸ್ಟ್ ಅಮೆರಿಕನ್ ಪೋಯೆಟ್ರಿಗೆ ಇವರು ಸಂಪಾದಕರಾಗಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನೋಡೋಣ, ಗ್ಲುಕ್ ಅವರ ಪ್ರಮುಖವಾಗಿರುವಂಥ ಕವನ ಸಂಕಲನಗಳು ಯಾವ್ಯಾವಪ್ಪ ಅಂತಂದ್ರೆ ಅವರ್ ನೋ ಅನ್ನುವಂಥ 2006ರಲ್ಲಿ ಬರೆದಿರುವಂಥ ಒಂದು ಕವನ ಸಂಕಲನ. ಎ ವಿಲೇಜ್ ಲೈಫ್, ಒಂದು ಹಳ್ಳಿಯ ಜೀವನ ಅನ್ನುವಂಥದ್ದು. ಆಮೇಲೆ ಫೈಲ್ತ್ಫುಲ್ ಆ್ಯಂಡ್ ವರ್ಚಸ್ ನೈಟ್ ಅನ್ನುವಂಥದ್ದು 2014ರಲ್ಲಿ ಬಿಡುಗಡೆ ಮಾಡ್ತಾರೆ. ದಿ 7 ಏಜಸ್ 2001ರಲ್ಲಿ. ವಿಟಾನೋವಾ 1999ರಲ್ಲಿ. ಪ್ರಬಂಧ ಸಂಕಲನವಾಗಿರುವಂಥ ಎನ್ಸ್ ಆ್ಯಂಡ್ ಪೋಯೆಟ್ರಿ 1994ರಲ್ಲಿ ಇವರು ಏನು ಮಾಡ್ತಾರೋ ಸಂಕಲನವನ್ನು ಪ್ರಸ್ತುತಪಡಿಸ್ತಾರೆ. ಅದರ ಜೊತೆಗೆ ಗ್ಲುಕ್ ಅವರ ಕಾವ್ಯಶೈಲಿ ಹೆಂಗೆ ಇದಾವಪ್ಪ ಅಂದ್ರೆ ಇವರ ಕವನಗಳು ಆತ್ಮಚರಿತ್ರೆಯ ರೀತಿಯಲ್ಲಿ ಅಥವಾ ಆತ್ಮಕಥೆಯ ರೀತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಇವರ ಕವನಗಳನ್ನು ಬರೆದಿರ್ತಾರೆ ಅನ್ನುವಂಥ ಪ್ರಸಿದ್ಧಿ ಅದ. ಇವರ
ವಿಷಯ ವಸ್ತು ಯಾವುದಾಗಿರ್ತದೋ ಅಂದರೆ ಈ ಕವನಗಳ ವಿಷಯ ವಸ್ತು ಯಾವುದಾಗಿರ್ತದೆ ಅಂದ್ರೆ ಅವರು ತಮ್ಮ ಭಾವ ತೀವ್ರತೆಗಳನ್ನು ವ್ಯಕ್ತಪಡಿಸುವ ಸಾಧನೆಗಳಾಗಿ ಏನು ಮಾಡಿರ್ತಾರಪ್ಪ ಅಂದ್ರೆ ಎರಡು ರೀತಿಯಾಗಿರುವಂಥ ಒಂದು ಸಾಧನೆಗಳನ್ನು ಬಳಸಿರ್ತಾರೆ. ಅಂಥ ಸಾಧನೆಗಳಲ್ಲಿ ಮೊದಲನೇದಾಗಿ ಮಾನಸಿಕ ಆಘಾತ, ಆಸೆ, ಪ್ರಕೃತಿಯನ್ನು ಪ್ರಧಾನ ವಸ್ತು ವಿಷಯವಾಗಿ ಏನು ಮಾಡಿದ್ದಾರೆ ಅಂದ್ರೆ ಬಳಸಿದ್ದಾರೆ. ಇದನ್ನು ಅಭಿವ್ಯಕ್ತಿಪಡಿಸಲು ಅವರು ದುಃಖ ಮತ್ತು ಒಂಟಿತನವನ್ನು ಏನು ಮಾಡಿದಾರಪ್ಪ ಅಂದ್ರೆ ನೀಡಿದ್ದಾರೆ. ಇನ್ನು ಸಾವಿನ ಅರಿವು ಮತ್ತು ಮುಗ್ಧತೆಯ ಅಳಿವಿನ ಛಾಯೆಯನ್ನು ಇವರು ಏನು ಮಾಡಿದ್ದಾರೆ ತಮ್ಮ ಕವನ ಸಂಕಲನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಆಸೆ ಆಗಿದೆ, ಒಳನೋಟಗಳ ಆಸೆ, ಸತ್ಯವನ್ನು ಪ್ರಾಮಾಣಿಕವಾಗಿ ಹೇಳಬಯಸುವ ಆಸೆ, ಪ್ರೀತಿ ಹಾಗೂ ಗಮನ ನೀಡಲಿ ಎಂಬ ಆಸೆ ಮುಂತಾದ ಆಸೆಗಳ ಬಗ್ಗೆ ಸದ್ಯಕ್ಕೆ ಏನು ಮಾಡಿದ್ದಾರೆ ಇವರು ತಮ್ಮ ಕವನ ಸಂಕಲನಗಳಲ್ಲಿ ವಿವರಣೆ ಮಾಡಿದ್ದಾರೆ. ಇನ್ನು ತಮ್ಮ ಕವನ ಸಂಕಲನದ ಮತ್ತೊಂದು ಕಾವ್ಯ ವಸ್ತು ಆಗಿ ಪ್ರಕೃತಿಯನ್ನು ಇವರು ಏನು ಮಾಡಿದಾರಪ್ಪ ಅಂದ್ರೆ ಇಟ್ಕೊಂಡಿದ್ದಾರೆ. ಆ ಪ್ರಕೃತಿಯ ಕುರಿತು ಇವರು ಪ್ರಖ್ಯಾತ ಕೃತಿಯಾಗಿರುವಂಥ ಎ ವೈಲ್ಡ್ ಐರಿಸ್ 1992 ಸಂಕಲನಗಳು ಅರಿವು, ಭಾವೋದ್ವೇಗ, ದನಿಗಳುಳ್ಳ ಹೂಗಳ ಮತ್ತು ಹೂದೋಟದಲ್ಲಿ ಸಂಭವಿಸ್ತದೆ ಅಂತೇಳಿ ದಿ ಹೌಸ್ ಆ್ಯಂಡ್ ಮಾರ್ಷ್ ಲ್ಯಾಂಡ್ ಅನ್ನುವಂಥ ಕವನ ಸಂಕಲನ ಸದ್ಯಕ್ಕೂ ಇವರು ಬರೆದಿದ್ದಾರೆ. ಅರಾರತ್ ಕೃತಿ ಹೂವುಗಳ ಶೋಕದ ಭಾಷೆಯಾಗಿದೆ ಅಂತ ಹೇಳ್ಬೋದು. ಅರಾರತ್ ಕೃತಿ ಏನಾಗಿದೆಯಪ್ಪ ಅಂದ್ರೆ ಹೂವುಗಳ ಶೋಕದ ಭಾಷೆಯಾಗಿದೆ. ಇಂತಹ ಕವಿಯಾಗಿರುವಂಥ ಇವರು ತಪ್ಪೊಪ್ಪಿಗೆ ಕವಿಯತ್ರಿ, ಸಾಂಪ್ರದಾಯಿಕ ಕವಿತ್ರಿ ಎಂದು ವಾದಿಸಿದ್ದಾರೆ. ಇವರನ್ನು ಸ್ತ್ರೀವಾದಿ ಕವಿಯತ್ರಿ, ಪ್ರಕೃತಿ ಕವಿಯತ್ರಿ, ಜೂಯಿಸಿ ಅಮೆರಿಕನ್ ಎಂದು ಗುರುತಿಸುವುದನ್ನು ಗ್ಲೂಕ್ ಅವರು ಏನು ಮಾಡಿದಾರಪ್ಪ ಅಂದ್ರೆ ವಿರೋಧಿಸಿದ್ದಾರೆ ಅಂತ ಹೇಳ್ತೀವಿ.